ವಿಜಯ ಕರ್ನಾಟಕ ಅವರು ಅರ್ಪಿಸುವ ಕನ್ನಡ ಹಬ್ಬಕ್ಕೆ ಒಂದ್ಸಲಿ ಎಲ್ಲರೂ ಜೋರ್ದಾರ್ ಚಪ್ಪಳೆಯಿಂದ ವಿಜಯ ಕರ್ನಾಟಕ
ಚಂದನ್ ಶೆಟ್ಟಿ ಅವ್ರು ಬರ್ತಾರೆ, ಅವ್ರ ಸಮಯನ ನಾವು ತಿನ್ನಕ್ಕಾಗಲ್ಲ. ಸೊ ಈಗಿನ ಸಮಯದಲ್ಲಿ ನಮ್ಮ ಬೆಂಗಳೂರು ಯಾವ ರೀತಿ ಬದಲಾಗ್ತಾ ಇದೆ ಅಂತ ನಿಮ್ಗೆ ಗೊತ್ತು. ಅಂತ ಸಮಯದಲ್ಲಿ ಕನ್ನಡಕ್ಕಾಗಿ, ಕನ್ನಡ ಜನರಿಗಾಗಿ, ಕನ್ನಡ ಭಾಷೆಗೋಸ್ಕರ ಕನ್ನಡ ಹಬ್ಬನ ಆಚರಿಸಿದ ವಿಜಯ ಕರ್ನಾಟಕ ಅವರಿಗೆ ಧನ್ಯವಾದಗಳು. On the saxophone, Tyagaraaj. On percussions, Madhu. On guitar, Joel Sakari. On mandolin, Bharat. On keys, Manu. Sound, Kushal. Lights, Pawan. Production, Tilak. ನನ್ನ ಹೆಸರು ವಾಸು ದೀಕ್ಷಿತ್. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದೀನಿ, ಫೇಸ್ಬುಕ್ ಅಲ್ಲಿ ಇದ್ದೀನಿ. ದಯವಿಟ್ಟು ಎಲ್ಲ ಫಾಲೋ ಮಾಡಿ, ನಮ್ಮ ಸಂಗೀತನ ಇನ್ನಷ್ಟು ಹರಡಿಸೋದಕ್ಕೆ ನಮಗೆ ಸಹಾಯ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ಕನ್ನಡನ ಬೆಳೆಸಿ, ಕನ್ನಡನ ಉಳಿಸಿ. ಧನ್ಯವಾದಗಳು. ಇಷ್ಟು ಹೊತ್ತು ನಮ್ಮೆಲ್ಲರನ್ನ ಸಂಗೀತ ಸಾಗರದಲ್ಲಿ ತೇಲಾಡಿಸಿದಂತಹ ವಾಸು ದೀಕ್ಷಿತ್ ಕಲೆಕ್ಟಿವ್ ಈ ಸಂಗೀತ ತಂಡಕ್ಕೆ ಒಂದು ಜೋರಾದ ಚಪ್ಪಾಳೆ ಕೊಡೋಣ. ನಿಜಕ್ಕೂ ಪುರಂದರದಾಸರ ದೇವರನಾಮಗಳಿಗೆ, ಕಬೀರ್ ದಾಸ್ ದೋಹಗಳಿಗೆ, ಬಸವಣ್ಣನವರ ವಚನಗಳಿಗೆ ಈ ತಂಡ ಒಂದು ಹೊಸ ಆಯಾಮವನ್ನ ನೀಡ್ತಾ ಇದೆ. ಕ್ರಿಯಾಶೀಲತೆಗೆ ಹಾಗೂ ಸಾಂಸ್ಕೃತಿಕ ಪ್ರತಿಬಿಂಬಕ್ಕೆ ಒಂದು ಹೆಸರು ಅಂದೆ ಅದು ವಾಸು ದೀಕ್ಷಿತ್ ಸಂಗೀತ ಕಲೆಕ್ಟಿವ್ ಸಂಗೀತ ತಂಡ. ಈಗ ನಾವು ನಿಮ್ ಜೊತೆ ಒಂದು ಗ್ರೂಪ್ ಫೋಟೋ ತಗೋಬೇಕಂತ ಆಸೆ ಪಡ್ತೀವಿ. ಎಲ್ಲೇ ಕೂತಿದ್ದೀರೋ ಅಲ್ಲೇ ಕೂತಿರಿ, ನಾವು ಒಂದು ಫೋಟೋ ತಗೋತೀವಿ ನಿಮ್ ಜೊತೆ. ಓಕೆ, ಆನ್ ದ ಕೌಂಟ್ ಆಫ್ 3 ಎಲ್ಲರೂ ನಿಮ್ಮ ಸ್ಮೈಲ್, ನಿಮ್ಮ ನಗುವಿನಿಂದ ಈ ಫೋಟೋಗೆ ಇನ್ನಷ್ಟು ಬೆಳಕನ್ನ ತನ್ನಿ. ರೆಡಿ? 1 2 3. ಸಿರಿಗನ್ನಡಂ, 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 ಸಿರಿಗನ್ನಡಂ. ಎಲ್ಲರಿಗೂ ಒಂದು ಜೋರಾದ ಚಪ್ಪಾಳೆಯನ್ನ ಕೊಡ್ತಾ ಪ್ರೊಫೆಸರ್ ಲಿಂಗರಾಜ್ ಗಾಂಧಿ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಹಾಗೂ ಗುರುಪ್ರಸಾದ್ ಅವರು ದಯಮಾಡಿ ವೇದಿಕೆ ಮೇಲೆ ಬಂದು ವಾಸು ದೀಕ್ಷಿತ್ ಕಲೆಕ್ಟಿವ್ ಈ ಸಂಗೀತ ತಂಡಕ್ಕೆ ನೆನಪಿನ ಕಾಣಿಕೆಯನ್ನ ನೀಡ್ತಾ ಗೌರವಿಸಬೇಕಾಗಿ ವಿನಂತಿಸ್ಕೊಳ್ತೀನಿ. ಮತ್ತೊಮ್ಮೆ ಈ ತಂಡಕ್ಕೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಧನ್ಯವಾದಗಳು. The whole team. ಸಂಗೀತ ಸುದ್ದಿಯನ್ನ ಹರಿಸ್ತಾ ಈ ಸಂಭ್ರಮಾಚರಣೆಗೆ ಇನ್ನಷ್ಟು ಮೆರುಗನ್ನ ತಂದುಕೊಟ್ಟಿದ್ದು ವಾಸು ದೀಕ್ಷಿತ್ ಕಲೆಕ್ಟಿವ್ ಸಂಗೀತ ತಂಡ. ತಮಗೆ ಅನಂತ ಹೃದಯ ತುಂಬಿದ ಧನ್ಯವಾದಗಳನ್ನ ಹೇಳ್ತಾ ಪ್ರೊಫೆಸರ್ ಲಿಂಗರಾಜ್ ಗಾಂಧಿ ಅವರಿಗೂ ಸಹ ಧನ್ಯವಾದಗಳು. ಮುಂದೆ ವೇದಿಕೆ ಮೇಲೆ ಕರಾಬು ಬಾಸು ಕರಾಬು ಅವರೇ ಎಲ್ಲರೂ ಓಡೋಗು, ನಿಲ್ಲಬೇಡ, ಓಡೋಗು 3 ಪೆಗ್ಗಿಗೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಚಂದನ್ ಶೆಟ್ಟಿ ಹಾಗೂ ತಂಡದಿಂದ ಸಂಗೀತ ಸಂಜೆ ಶುರುವಾಗ್ತಾ ಇದೆ. ಅದಕ್ಕೂ ಮುಂಚೆ ನಮ್ಮ ಜೊತೆ ಇದ್ದಾರೆ ಮರ್ಯಾದೆ ಪ್ರಶ್ನೆ ಚಿತ್ರತಂಡ. ಮರ್ಯಾದೆ ಪ್ರಶ್ನೆ ಚಿತ್ರತಂಡವನ್ನ ಬನ್ನಿ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ನವೆಂಬರ್ 22ನೇ ತಾರೀಕು ಮರ್ಯಾದೆ ಪ್ರಶ್ನೆ ಚಿತ್ರ ರಿಲೀಸ್ ಆಗ್ತಾ ಇದೆ. ನಾವೆಲ್ಲರೂ ಸಾಕಷ್ಟು ಕನೆಕ್ಟ್ ಆಗುವಂತಹ ಸಬ್ಜೆಕ್ಟ್ ನಮ್ಮ ಬೆಂಗಳೂರಿನಲ್ಲಿರುವಂತಹ ಜೀವನದ ಬಗ್ಗೆ
ಗಿರೀಶ್ ಅಡಿಗ, ಸುನೀಲ್ ರಾವ್, ನಾಗೇಂದ್ರ ಶಾನ್ ಅವರು ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸ್ತಾ ಇದ್ದಾರೆ. ಫ್ಯಾಮಿಲಿ ಎಲ್ಲ ನೋಡುವಂತಹ ಒಂದು ಕಂಪ್ಲೀಟ್ ಎಂಟರ್ಟೈನಿಂಗ್ ಫ್ಯಾಮಿಲಿ ಎಂಟರ್ಟೈನರ್ ನವೆಂಬರ್ 22ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆಗೊಳ್ತಾ ಇದೆ. ಎಲ್ಲರೂ ಸಹ ಥಿಯೇಟರ್ಸ್ ಹೋಗಿ ಸಿನಿಮಾವನ್ನ ನೋಡಬೇಕು ಅಂತ ಹೇಳ್ತಾ ಈ ಚಿತ್ರತಂಡಕ್ಕೆ ಶುಭವನ್ನ ಹಾರೈಸ್ತಾ ಬನ್ನಿ. ಪೂರ್ಣ ಅವ್ರ ಹತ್ರ ಮಾತಾಡೋಣ. ಚಿತ್ರದ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ ನಮ್ಮ ಪ್ರೇಕ್ಷಕರಿಗಾಗಿ. ಎಲ್ರಿಗೂ ನಮಸ್ಕಾರ. ಸಖತ್ ಎನರ್ಜಿಲಿದ್ದೀರಾ, ಬಹಳ ಖುಷಿ ಆಗುತ್ತೆ ನೋಡೋದಕ್ಕೆ. ನಾವು ಮರ್ಯಾದೆ ಪ್ರಶ್ನೆ ಅಂತ ಒಂದು ಸಿನಿಮಾ ಮಾಡಿದೀವಿ. ಇಲ್ಲಿರೋರು ಎಷ್ಟು ಜನ ಮಿಡಿಲ್ ಕ್ಲಾಸ್ ಇದ್ದೀರಾ ಅಲ್ವಾ? ಇದೆಲ್ಲ ನಮ್ಮೆಲ್ಲರ ಕತೆ ಮರ್ಯಾದೆ ಪ್ರಶ್ನೆ. ಈ ಸಿನಿಮಾದಲ್ಲಿ ನಾನೊಬ್ಬ ಕ್ಯಾಬ್ ಡ್ರೈವರ್ ಆಗಿ ಪಾತ್ರ ಮಾಡಿದ್ದೀನಿ. ಸೊ ಯಾವುದೋ ದೂರದ ಊರಿಂದ ಬೆಂಗಳೂರಿಗೆ ವಲಸೆ ಬಂದು ಎಷ್ಟೊಂದು ಜನ ನಮ್ಮ ತರ ಹೊಡೆದಾಡ್ತಿರ್ತಾರಲ್ಲ, ಆ ತರದೊಂದು ಪಾತ್ರ ಕ್ಯಾಬ್ ಡ್ರೈವರು. ಸೊ ಆ ತರದೊಂದು ಪಾತ್ರ ನಾವೆಲ್ಲರೂ ಮಾಡಿದೀವಿ. ಮರ್ಯಾದೆ ಪ್ರಶ್ನೆ ಸಿನಿಮಾ ಬಂದು ನಮ್ಮ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರೋ ಒಂದಷ್ಟು ಜನ ಹುಡುಗರ ಕತೆ. ಸೊ ನಿಮಗೆ ನೋಡಿದಾಗ ಇದು ನಮ್ದೇ ಕತೆ ಅನ್ಸೋ ಅಷ್ಟು ಹತ್ರ ಆಗುವಂತ ಕತೆ ಮಾಡಿದೀವಿ. ಸೊ ದಯವಿಟ್ಟು ಎಲ್ಲರೂ ನವೆಂಬರ್ 22ಕ್ಕೆ ಮರ್ಯಾದೆ ಪ್ರಶ್ನೆ ಚಿತ್ರಮಂದಿರದಲ್ಲೇ ನೋಡ್ಬೇಕು. ಅದಾದ್ಮೇಲೆ ನಮ್ಮ ಯೂಟ್ಯೂಬ್ ನಲ್ಲಿ 2 ಸಾಂಗ್ ಬಿಟ್ಟಿದೀವಿ ಸಕ್ಕತ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಅಲ್ಲಿ. ದಯವಿಟ್ಟು ಆ ಸಾಂಗ್ ನೋಡಿ. 12ನೇ ತಾರೀಕು ನಾವು ಒಂದು ಟ್ರೈಲರ್ ಬಿಡ್ತಾ ಇದೀವಿ. ಫಸ್ಟ್ ಟ್ರೈಲರ್ ನೋಡಿ, ನಿಮಗೆ ಇಷ್ಟ ಆದ್ರೆ ಚಿತ್ರಮಂದಿರಕ್ಕೆ ಬನ್ನಿ, ಯಾಕೆಂದ್ರೆ ತುಂಬಾ ಇಷ್ಟ ಆಗುತ್ತೆ ನಿಮಗೆ, ಸಾಂಗ್ಸ್ ಆಗ್ಲಿ ಟ್ರೈಲರ್ ಆಗ್ಲಿ. ಸೊ ಸಕ್ಕತ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ, ದಯವಿಟ್ಟು ನೋಡಿ. ನವೆಂಬರ್ 22 ನೆನ್ಪಿಟ್ಕೊಂಡು ದಯವಿಟ್ಟು ನಮ್ಮ ಸಿನಿಮಾ ನೋಡಿ. ನೋಡ್ತೀರಾ ಅಲ್ವಾ? ಪ್ರಾಮಿಸ್. ದೇವ್ರು ನೋಡ್ತಾ ಇರ್ತಾರೆ, ಆಯ್ತಾ? ಸುಳ್ಳು ಹೇಳ್ಬಾರ್ದು. ನಮಸ್ಕಾರ ಎಲ್ಲರಿಗೂ. ಎಲ್ರಿಗೂ ರಾಜ್ಯೋತ್ಸವದ ಶುಭಾಶಯಗಳು. ಸೊ ಸ್ವೀಟ್, ಥ್ಯಾಂಕ್ ಯು ಸೋ ಮಚ್. ಡೈಲಾಗ ನಮಗ್ ರಾಮನ್ ಪಾರ್ಟ್ ಎಲ್ಲ ಸೆಟ್ ಆಗಲ್ಲ ಮ್ಯಾಮ್. ಹೊಗೆ ಹಾಕ್ಸ್ಕೊಂಡ್ರು ಪರವಾಗಿಲ್ಲ, ರಾವಣ ತರ ಕದರ್ರಾಗಿರ್ಬೇಕು. ಎಲ್ಲರೂ ನನ್ನ ಜೋಶಿಂದ ಬಿಗ್ ಬಾಸ್ ಅವ್ರಿಗೂ ಸಪೋರ್ಟ್ ಮಾಡಿದ್ದೀರಾ, ಬೆಳೆಸಿದ್ದೀರಾ. ಸೊ ಆ ಸಪೋರ್ಟ್, ಆ ಪ್ರೀತಿ ನನಗೆ ಸಿಕ್ಕಿದ್ದಕ್ಕೆ ಇವಾಗ ಜವಾಬ್ದಾರಿ ಜಾಸ್ತಿ ಆಗಿದೆ. ಒಳ್ಳೆ ಸಿನಿಮಾ ಕೊಡಬೇಕು, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು, ನಿಮ್ನೆಲ್ಲ ಎಂಟರ್ಟೈನ್ ಮಾಡಬೇಕು ಅಂತ. ಅದಕ್ಕೆ ಈ ಸಿನಿಮಾ ಮರ್ಯಾದೆ ಪ್ರಶ್ನೆ. ಇನ್ನು 2 ದಿನದಲ್ಲಿ ನಾಡಿದ್ದು ಟ್ರೈಲರ್ ರಿಲೀಸ್ ಆಗ್ತಾ ಇದೆ. ಜಸ್ಟ್ 2 ನಿಮಿಷ ನಿಮ್ಮ ಗಮನ ಕೊಟ್ಟು ಆ ಟ್ರೈಲರ್ ನೋಡಿದ್ರೆ ಅದೇ ನಮಗ್ ಮಾಡೋ ಒಂದು ದೊಡ್ಡ ಸಪೋರ್ಟು, ಅದೇ ನಮಗ್ ಮಾಡೋ ಒಂದು ದೊಡ್ಡ ಬ್ಲೆಸ್ಸಿಂಗು. ಖಂಡಿತ ಟ್ರೈಲರ್ ನೋಡಿದ್ಮೇಲೆ ಸಿನಿಮಾ ನೋಡ್ಬೇಕಂತ ಅನ್ಸತ್ತೆ, ಗ್ಯಾರಂಟಿ ಅನ್ಸತ್ತೆ, ಅದಂತೂ ಡೌಟೇ ಬೇಡ. ಆಲ್ರೆಡಿ 2 ಸಾಂಗು ಬಿಟ್ಟಿದ್ದೀವಿ ಯೂಟ್ಯೂಬ್ ಅಲ್ಲಿ, ನೋಡಿ. ಎಲ್ಲ ನಾವು ಹೊಸ ಕಲಾವಿದ್ರು, ನಿಮ್ಮ ಸಪೋರ್ಟ್ ಯಾವಾಗ್ಲೂ ಸಿಕ್ಕಿದೆ, ನಿಮ್ ಪ್ರೀತಿ ಯಾವಾಗ್ಲೂ ಸಿಕ್ಕಿದೆ, ಅದೇ ರೀತಿ ಸಿಗತ್ತೆ ಅಂತ ನಾನು ಅನ್ಕೊಂತೀನಿ. ಹೇಳಿದ್ನಲ್ಲ ಡೈಲಾಗು, ನಮಗ್ ರಾಮನ್ ಪಾರ್ಟ್ ಎಲ್ಲ ಇಷ್ಟ ಆಗಲ್ಲ ಮ್ಯಾಮ್. ಹೊಗೆ ಹಾಕ್ಸ್ಕೊಂಡ್ರು ಪರವಾಗಿಲ್ಲ, ರಾವಣ ಒಂಥರ ಗದರ್ರಾಗಿರ್ಬೇಕು. ಅದೇ ರೀತಿ ನಂದು ಪಾತ್ರ ಮರ್ಯಾದೆ ಪ್ರಶ್ನೆಯಲ್ಲಿ ಅಪ್ಕಮಿಂಗ್ ಕಾರ್ಪೊರೇಟರ್ ಏರಿಯಾಲೆಲ್ಲ ಹವಾ ಮೇಂಟೆನೆನ್ಸ್ ಮಾಡ್ಕೊಂಡು ಬಾಯ್ಸ್ನೆಲ್ಲ ಇಟ್ಕೊಂಡಿರ್ತಾರಲ್ಲ, ಅದೇ ತರ ಪಾತ್ರನೇ ಮಾಡಿದೀನಿ. ಒಬ್ಬ ಅಪ್ಕಮಿಂಗ್ ಪೊಲಿಟಿಷಿಯನ್ ಸೂರಿ ಅಂತ ನನ್ನ ಪಾತ್ರದ ಹೆಸರು. ಇದ್ರಲ್ಲೂ ಒಳ್ಳೊಳ್ಳೆ ಡೈಲಾಗ್ಗಳಿದೆ. ನೆಕ್ಸ್ಟ್ ಅಲೆಮಾರಿ ನಿಮ್ಯಾನ್ ಸೂರಿ ಆಗಿದ್ದೆ, ಇವಾಗ ಚಾಮರಾಜಪೇಟೆ ಸೂರಿ. ಇನ್ನು ಲೋಕಲ್ ಅಂಡ್ ಇನ್ನು ರಾ. ಡೈಲಾಗ್ ಹೇಳಿದ್ನಲ್ಲ, ಇಲ್ಲ ಇವಾಗ ನಮ್ಮ ಚಂದನ್ ಶೆಟ್ಟಿ ಅವ್ರು ಬರ್ತಾ ಇದಾರೆ, ನೀವೆಲ್ಲ ಕಾತುರದಿಂದ ಕಾಯ್ತಾ ಇದ್ದೀರಾ. ಇನ್ನು ನಮ್ಮ ತಂಡದವರು ಪ್ರಭು ಅವರಿದ್ದಾರೆ, ತೇಜ್ ಅವರಿದ್ದಾರೆ. ಇವಾಗಷ್ಟೇ ಮರ್ಫಿ ಜಸ್ಟ್ ನೋಡಿರ್ತೀರಾ ಪ್ರಭು ಅವ್ರನ್ನ, ಅದರಲ್ಲಿ ಸಖತ್ ಹೀರೋ ಆಗಿ ಮಾಡಿರ್ತಾರೆ. ಇವಾಗ ವಿಲನ್ ಆಗಿ ಮಾಡ್ತಾ ಇದಾರೆ ನಮ್ಮ ಸಿನಿಮಾಲಿ. ನಮಸ್ಕಾರ ಎಲ್ರಿಗೂ. ಇವಾಗಷ್ಟೇ ನಂದೊಂದು ಸಿನಿಮಾ ರಿಲೀಸ್ ಆಗಿ ಮರ್ಫಿ ಅಂತ, ಇದಾದ್ಮೇಲೆ ಮರ್ಯಾದೆ ಪ್ರಶ್ನೆ ಅಂತ ಮಾಡ್ತಾ ಇದ್ದೀನಿ. ಕನ್ನಡದಲ್ಲಿ ಯೂಶಲಿ ಕಂಟೆಂಟ್ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೊಂದು ಒಳ್ಳೆ ಉತ್ತರ ಕೊಡ್ಬೇಕಂತ ನಾವು ಸಿನಿಮಾಗಳನ್ನ ಮಾಡ್ತಾ ಇದ್ದೀವಿ. ಮರ್ಫಿ ಒಂದಾಯ್ತು, ಇವಾಗ ಅದೇ ಹಾದಿಯಲ್ಲಿ ಮರ್ಯಾದೆ ಪ್ರಶ್ನೆ ಅಂತ ಬರ್ತಾ ಇದೆ. ಕನ್ನಡ ಸಿನಿಮಾನ ಥಿಯೇಟರ್ ಅಲ್ಲಿ ಓಡ್ತಾ ಇಲ್ಲ ಅನ್ನೋದು ಒಂದು ಆಗಿದೆ ಯಕ್ಷ ಪ್ರಶ್ನೆ.
ಅದಕ್ಕೋಸ್ಕರ 22 ನವೆಂಬರ್ ಬಂದು ನೋಡ್ಬೇಕು ನೀವು. ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗ್ಲೂ ಕಂಟೆಂಟ್ ಐತೆ. ಕನ್ನಡಿಗರು ಕನ್ನಡ ಫಿಲ್ಮ್ ನೋಡ್ತಾ ಇಲ್ಲ, ಕಂಟೆಂಟ್ ಇಲ್ಲ ಅಂತ ಕನ್ನಡ ಫಿಲ್ಮ್ ಅವಗಣಿಸ ತಪ್ಪು. ಎಕ್ಸಾಕ್ಟ್ಲಿ ಅದೇ ಜವಾಬ್ದಾರಿಯಿಂದ ನಾವು ಸಿನಿಮಾ ಮಾಡ್ತಾ ಇದೀವಿ. ಸೊ ಕನ್ನಡ ಸಿನಿಮಾನ ಉಳಿಸೋದು ನಿಮ್ಮ ಎಲ್ಲರ ಜವಾಬ್ದಾರಿ. ಯಾಕಂದ್ರೆ ಇದು ನಮ್ಮ ಕನ್ನಡದ. ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ರಿಗೂ ಒಂದ್ಸತಿ ಮರ್ಯಾದೆ ಪ್ರಶ್ನೆ 22 ನವೆಂಬರ್ ಅಂತ ಒಂದ್ಸತಿ ಹೇಳ್ತೀರಾ? ಆನ್ ಅ ಕೌಂಟ್ ಆಫ್ 3, 2, 1. ಮರ್ಯಾದೆ ಪ್ರಶ್ನೆ 22 ನವೆಂಬರ್ ಅಂತ ಹೇಳ್ಬೇಕು. 3, 2, 1. ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ನಮಸ್ಕಾರ. ಗಂಟು ಗಂಟು ಮೂಟ ಆದಾಗ ನೀವೆಲ್ಲರೂ ತುಂಬಾ ಪ್ರೀತಿ ಕೊಟ್ರಿ. ಇವತ್ತು 5 ವರ್ಷ ಆಗಿದೆ ಗಂಟು ಮೂಟ ಆಗಿ, ಆದ್ರೂ ಇನ್ನು ಪ್ರೀತಿ ಕೊಡ್ತಾನೆ ಇದ್ದೀರಾ. ನಾನು ತುಂಬಾ ಆಭಾರಿ ಅದಕ್ಕೆ. ಅದಾದ್ಮೇಲೆ ಇವಾಗ ಎಷ್ಟೊಂದ್ ಜನ ಸಿಕ್ಕಿದ್ರು. ಲಾಫಿಂಗ್ ಬುದ್ಧ ನೋಡ್ದೆ, ಅಮೆಝಾನ್ ಅಲ್ಲಿ ನೋಡ್ದೆ ಅಂತ ಹೇಳಿದ್ರು. ಆದ್ರೆ ನಮ್ ಸಿನಿಮಾನ ನೀವು ಪ್ರಾಮಿಸ್ ಮಾಡಿ ಥಿಯೇಟರ್ ಅಲ್ಲೇ ನೋಡ್ತೀರಾ ಅಂತ. ಈಗ ಗಾಡಿ ಹತ್ಕೊಂಡು ಟ್ರಾಫಿಕ್ ಅಲ್ಲಿ ಹೋಗಿ ಎಲ್ಲೋ ಪಾರ್ಕಿಂಗ್ ಮಾಡಿ ಒಂದಿಷ್ಟು ಪಾಪ್ಕಾರ್ನ್ ಮೇಲೆಲ್ಲ ದುಡ್ಡು ಖರ್ಚು ಮಾಡ್ಕೊಂಡು ಸಿನಿಮಾ ಚೆನ್ನಾಗಿರುತ್ತೋ ಇಲ್ವೋ ಅಂತಾನು ಗೊತ್ತಿರಲ್ಲ. ಆದ್ರೆ ಮರ್ಯಾದೆ ಪ್ರಶ್ನೆ ಆತರ ಇರಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಂದ್ಸತಿ ಟ್ರೇಲರ್ ನೋಡಿ. ಪ್ರಾಮಿಸ್ ಮಾಡ್ತಾ ಇದ್ದೀನಿ, ನಿಮ್ಗೆ ಬೇಜಾರಾಗಲ್ಲ. ಒಂದ್ಸತಿ ಟ್ರೇಲರ್ ನೋಡಿ. ಇದ್ರಲ್ಲಿ ನನ್ನ ಪಾತ್ರ ಲಕ್ಕಿ ಅಂತ. ಇದ್ರಲ್ಲಿ ಒಬ್ಳು ಸೇಲ್ಸ್ ಗರ್ಲ್ ಮಾಡ್ತಾ ಇದ್ದೀನಿ. ನಾವ್ ಯಾವ್ದೇ ಮಾಲ್ಗೆ ಹೋದಾಗ ಬಣ್ಣ ಬಣ್ಣ ಬಟ್ಟೆ ನೋಡ್ತೀವಿ, ಗ್ಲಾಮರ್ ನೋಡ್ತೀವಿ, ಗ್ಲಿಟರ್ ನೋಡ್ತೀವಿ. ಆದ್ರೆ ಕೆಳಗಡೆ ಏನಾಗ್ತಾ ಇದೆ ಅಂತ ನಾವ್ ಯೋಚನೆ ಮಾಡಿರಲ್ಲ. ಪರ್ಸ್ಪೆಕ್ಟಿವ್ ಇಂದ ನಾವ್ ಯಾವತ್ತೂ ಕಂಡೇ ಇರಲ್ಲ. ಸೊ ಒಂಥರ ಬೇರೆನೇ ರೀತಿ, ತೀರಾ ಮಿಡಲ್ ಕ್ಲಾಸ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಇಂದ ಈ ಸಿನಿಮಾ ಮಾಡಿದ್ದಾರೆ. ನೋಡಿ, ನಿಮ್ ಪ್ರೋತ್ಸಾಹ ಬೇಕು, ನಿಮ್ ಪ್ರೀತಿ ಬೇಕು, ನಿಮ್ ಸಪೋರ್ಟ್ ಬೇಕು. ಥ್ಯಾಂಕ್ ಯು ವೆರಿ ಮಚ್. ಸೊ ಹಾಗಾಗಿ ಮರ್ಯಾದೆ ಪ್ರಶ್ನೆ 22 ನವೆಂಬರ್ ಎಲ್ಲರೂ ಸಹ ಥಿಯೇಟರ್ಸ್ಗೆ ಹೋಗಿ ನೋಡಿ. ನಿಮ್ಮ ಕುಟುಂಬಸ್ಥರನ್ನ, ತಮ್ಮ ಸ್ನೇಹಿತರನ್ನ ಎಲ್ಲರನ್ನೂ ಕರ್ಕೊಂಡು ಹೋಗಿ. ಒಂದ್ ಮಾತು ಹೇಳ್ಬೇಕು, ಎಲ್ಲರೂ ಥಿಯೇಟರ್ಗೆ ಹೋಗಿ ಮರ್ಯಾದೆ ಪ್ರಶ್ನೆಯನ್ನ ನೋಡಿ ಈ ತಂಡವನ್ನ ಹರಿಸಿ ಅಂತ ಹೇಳ್ತಾ ಪ್ರೊಫೆಸರ್ ಲಿಂಗರಾಜ್ ಗಾಂಧಿ ಅವರು ದಯಮಾಡಿ ವೇದಿಕೆ ಮೇಲೆ ಬಂದು ಈ ಚಿತ್ರತಂಡಕ್ಕೆ ಈ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಬೇಕಾಗಿ ವಿನಂತಿಸ್ಕೊಳ್ತೇನೆ. ಸೊ ಮರ್ಯಾದೆ ಪ್ರಶ್ನೆ 22 ನವೆಂಬರ್ ತೆರೆ ಮೇಲೆ. ಸೊ ಈ ಚಿತ್ರತಂಡಕ್ಕೆ ಒಂದು ಜೋರಾದ ಚಪ್ಪಾಳೆ ನೀಡೋದ್ರ ಮೂಲಕ ಪ್ರೋತ್ಸಾಹಿಸೋಣ. 2 ದಿನಗಳಲ್ಲಿ ಟ್ರೇಲರ್ ರಿಲೀಸ್ ಆಗತ್ತೆ. ಎಲ್ಲರೂ ಸಹ ಟ್ರೇಲರ್ ಅನ್ನ ನೋಡಿ ಥಿಯೇಟರ್ಗೆ ಹೋಗಿ ನವೆಂಬರ್ 22ನೇ ತಾರೀಕು ಸಿನಿಮಾವನ್ನ ನೋಡಿ ನಮ್ಮ ಕನ್ನಡ ಸಿನಿಮಾಗಳನ್ನ ಪ್ರೋತ್ಸಾಹಿಸಿ ಬೆಳೆಸಿ. ಕನ್ನಡ ಕಲಾವಿದರನ್ನ, ಪ್ರತಿಭೆಗಳನ್ನ ಬೆಳೆಸುವಂತಹ ಜವಾಬ್ದಾರಿ ತಮ್ಮ ಕೈಯಲ್ಲಿದೆ. ಹಾಗಾಗಿ ಎಲ್ಲರೂ ಸಹ ಥಿಯೇಟರ್ಗೆ ಹೋಗಿ ತಮ್ಮ ಕುಟುಂಬದವ್ರನ್ನ, ತಮ್ಮ ಸ್ನೇಹಿತರನ್ನ, ಅಕ್ಕಪಕ್ಕದ ಮನೆಯವ್ರನ್ನ ಎಲ್ಲರನ್ನೂ ಕರ್ಕೊಂಡು ಹೋಗಿ ಜೊತೆಯಾಗಿ ಈ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾನ ನೋಡಿ ಅಂತ ಹೇಳ್ತಾ ಶುಭವಾಗ್ಲಿ ಚಿತ್ರತಂಡಕ್ಕೆ. ಲಿಂಗರಾಜ್ ಗಾಂಧಿ ಸರ್, ಥ್ಯಾಂಕ್ ಯು ಸೋ ಮಚ್.